ಹೊಳೆನರಸೀಪುರ ಪಟ್ಟಣದ ಬಸವ ಭವನದಲ್ಲಿ ಟಿ. ಮಾಯಗೊಡನಹಳ್ಳಿಯ ಶ್ರೀ ರಾಜಾಪುರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಂಘದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ವ್ಯಕ್ತಿಯು ಅವರ ಜೀವಿತಾವಧಿಯಲ್ಲಿ ಒಂದು ಬಾರಿ ಮಾತ್ರ ಸೀಮಿತಗೊಳಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂಬ ಉದ್ದೇಶ ಮತ್ತು ಜನಾಂಗದ ಹಿರಿಯರ ಮುಖಂಡರು ಮತ್ತು ಕಾಯಂ ವಿಶೇಷ ಆಹ್ವಾನಿತರನ್ನು ಒಳಗೊಂಡಂತೆ ಸಲಹಾ ಸಮಿತಿ ರಚಿಸುವ ಮೂಲಕ ಜನಾಂಗದ ಏಳಿಗೆಗಾಗಿ ಸ್ಥಾಪಿಸಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘವು ನಿಮ್ಮಗಳ ಸಹಕಾರದಲ್ಲಿ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲಿ ಎಂಬ ಆಶಯವನ್ನು ಸಂಘದ ಅಧ್ಯಕ್ಷರಾದ ಸುರೇಶ್ ಎಚ್.ಆರ್. ವ್ಯಕ್ತಪಡಿಸಿದರು. ಬಸವಭವನದಲ್ಲಿ ಆಯೋಜಿಸಿದ್ದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಧುವರರ ಅನ್ವೇಷಣಾ ವೇದಿಕೆ, ರೈತರ ಉತ್ಪನ್ನಗಳ ಮಾರಾಟ ವಾಟ್ಸಪ್ ಗ್ರೂಪ್ ರಚನೆ, ಜೊತೆಗೆ ರೈತರಿಂದ ನೇರ ಮಾರಾಟಕ್ಕೆ ಅವಕಾಶ, ವೀರಶೈವ ನಿಗಮ ಮಂಡಳಿಯ ಸೌಲಭ್ಯಗಳ ಮಾಹಿತಿಗಾಗಿ ಕೌಂಟರ್, ನೇತ್ರದಾನದ ಬಗ್ಗೆ ಅರಿವು ಮತ್ತು ನೋಂದಣಿ ಕೇಂದ್ರ ಸ್ಥಾಪನೆ ಮತ್ತು ಮ್ಯೂಚುವಲ್ ಫಂಡ್ ಶಾಖೆ ತೆರೆಯುವುದು ಕುರಿತು ಸುದೀರ್ಘವಾಗಿ ಮಾಹಿತಿ ನೀಡಿ ತಾಲೂಕಿನ ಎಲ್ಲ ರೈತರ ಬೆಳೆಗಳನ್ನು ನೇರವಾಗಿ ಖರೀದಿಸುವ ಮೂಲಕ ರೈತರ ಕೈ ಹಿಡಿಯುವಂತೆ ಸಲಹೆ ನೀಡಿದರು. ನಂದಿನಿ ಹಾಗೂ ಅರ್ಪಿತಾ ಪ್ರಾರ್ಥಿಸಿದರು. ಶಿಕ್ಷಕ ಚಂದ್ರಪ್ಪ ಸ್ವಾಗತಿಸಿದರು ಹಾಗೂ ಎಚ್.ಎಸ್. ಪ್ರಭುಶಂಕರ್ ನಿರೂಪಿಸಿದರು. ಶ್ರೀ ಶಿವಕುಮಾರ ಸ್ವಾಮೀಜಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಪ್ರಕಾಶ್ ಎಚ್.ಪಿ., ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ವೈಲೇಶ್, ಸಂಘದ ನಿರ್ದೇಶಕರಾದ ಎಂ.ಇ. ದೇವರಾಜು, ಎಚ್.ಬಿ. ತಮ್ಮಯ್ಯ ಹಾಗೂ ಇತರರು ಇದ್ದರು. 2024ರಲ್ಲಿ ಎರಡನೇ ಮಹಾಸಭೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ನಾವು ಈ ಒಂದು ಅವಧಿಯಲ್ಲಿ ಹೆಚ್ಚು ಕಮ್ಮಿ ಈಗ ವೈಲೇಶ್ ಅವರು ಹೇಳಿದಂಗೆ ಅವರಿಗೆ ಜನಾಂಗಗಳನ್ನು ಆಶ್ರಯಿಸ್ತಾ ಇದೆ. 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿವರೆಗೆ ನಾವು ಈಗಾಗಲೇ ಹತ್ತಿರ ಬರ್ತಾ ಇದೆ. ಇನ್ನೊಂದು 2 ತಿಂಗಳೊಳಗೆ 1 ಕೋಟಿ ಮುಗಿಸ್ತೀವಿ ಆಗುವ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಯೋಜನೆ ಮಾಡ್ತಾ ಇದ್ದೀವಿ. 1 ಕೋಟಿ ರಿಸರ್ವ್, 1 ಕೋಟಿ ಆದ್ಮೇಲೆ ರಿಸರ್ವ್ ಬ್ಯಾಂಕಿಗೆ ಇದು ಗವರ್ನೆನ್ಸ್ ಬರುತ್ತೆ. ನಿಮ್ಮೆಲ್ಲರ ಸಹಕಾರ ಬಹಳ ಚೆನ್ನಾಗಿ ಅತ್ಯುತ್ತಮವಾಗಿ ನಮಗೆ ಸಿಗ್ತಾ ಇದೆ. ನೀವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಹಕಾರ ಸಂಘದ್ದು ಏನು ಜನರಲ್ ಬಾಡಿ ಮೀಟಿಂಗು ಅಂತೇಳಿ ಮಾಡಬೇಕು ಅಂದ್ಕೊಂಡಿದ್ವಿ. ಮುಂದೆ ಗೌರ್ಮೆಂಟ್ ಸ್ಕೂಲ್ ಫೀಲ್ಡಲ್ಲೋ ಇಲ್ಲ ಹೊರಗಡೆ ಫೀಲ್ಡಲ್ಲೋ ಮಾಡೋದಂಗೆ ನೀವೆಲ್ಲರೂ ಪ್ರೇರೇಪಿಸಿ ಒಂದು 5,000 ಜನ ಮೆಂಬರ್ನಾರು ನಾವು ಮೆಂಬರ್ಶಿಪ್ ಮಾಡಿಸಿ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ಶಕ್ತಿನ ಅಭಿವೃದ್ಧಿ ಆಗಿದೆ, ನಮ್ಮ ಸಮಾಜನ ಒಂದು ಗಟ್ಟಿಯಾಗಿ ನಿಲ್ಲಬಹುದು ಅಂತೇಳಿ ನಾವು ಆಶಿಸ್ತೀವಿ. ಇನ್ನು ಇದರಲ್ಲಿ ಸಹಕಾರ ಸಂಘದ ವಿಚಾರವಾಗಿ ಕ್ಲೀನಾಗಿ ಹೇಳಬೇಕು ಅಂತಂದರೆ ಅಧ್ಯಕ್ಷರು ಯಾವುದೇ ಕಾರಣದಿಂದಲೇ ಕಾಯಮು ಪರ್ಮನೆಂಟ್ ಆಗಿ ಯಾರಿಗೂ ಇರೋದಿಲ್ಲ. ಅಧ್ಯಕ್ಷರು ಆಯ್ಕೆಗಳ ನಿರ್ದೇಶಕರು ಎಲ್ಲರೂ ಇರ್ಬೋದು, 2 ಸರಿ 3 ಸರಿ ಆಯ್ಕೆ ಆಗ್ಬೋದು. ಆದರೆ ಹೋದ ಸರಿ ನಾವು ಉದ್ಯೋಗ ಶಿವಕುಮಾರ್ ಸ್ವಾಮಿ ಇವರು ಉದ್ಯೋಗರು ನಾವು ಹೋದ ಸರಿ ಏನು ಮಾಡಿಕೊಟ್ಟಿದ್ದು ಅದರಂತೆ ಈ ಸರಿ ಒಬ್ಬ ಜೀವಿಕಾವಧಿಯಲ್ಲಿ ಒಂದೇ ಸರಿ ಅಷ್ಟೇ ಅಧ್ಯಕ್ಷ ಆಗೋಕ್ಕೆ ಅವಕಾಶ ಇರೋದು. 2ನೇ ಸರಿ ಮತ್ತೆ ಇನ್ನೊಂದು ಸರಿ ಅಧ್ಯಕ್ಷ ಆಗೋ ಅವಕಾಶ ಇರೋದಿಲ್ಲ. ಈ ಸಹಕಾರ ಎಲ್ಲೇ ಯಾವುದೇ ಈ ಪೋಸ್ಟ್ ಅಲ್ಲಿ ಯಾರೇ ಇರುವೆ ಪರ್ಮನೆಂಟ್ ಆಗಿದ್ರೆ ಬೇರೆ ಬೇರೆ ತರ ನಡೀತವೆ ಅಂತ ಹೇಳಿ ಈ ತೀರ್ಮಾನ ತಗೊಂಡಿದ್ದೀವಿ. ಇನ್ನು 2ನೇ ವಿಷಯವಾಗಿ ನಾವು 4 ಗೋಡೆ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಇದು ಶಾಶ್ವತವಾಗಿ ಜನರಿಗೆ ಇದು ಮನಸ್ಸನ್ನು ಉಳಿಬೇಕು. ಎಲ್ಲೂ ಒಂದೇ ₹1 ಉಗ್ರವಾದ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾವು ವಿಶೇಷ ಆಹ್ವಾನಗಳನ್ನ ಯಾವಾಗಲೂ ನಮ್ಮ ಸಂಘದ ಮೀಟಿಂಗ್ ನಲ್ಲಿ ನಡೀತಾ ಇರಬೇಕಾದ್ರೆ, ನಮ್ಮ ನಿರ್ದೇಶಕರ ಮೀಟಿಂಗ್ ನಡೀತಾ ಇರಬೇಕಾದ್ರೆ ನಾವು ಯಾವಾಗಲೂ ಕರೀತಾ ಇರ್ತೀವಿ. ವಿಶೇಷ ಆಹ್ವಾನಿಕರು ಇನ್ನೂ ಯಾರು ಇಚ್ಛೆ ಇದ್ದು ನಾನು ಬರ್ತೀನಿ ಅಂತ ಅನ್ನೋದಾದ್ರೆ ಆಯಾ ವಿಶೇಷ ಆಹ್ವಾನಿಕರ ಸ್ಥಾನದಲ್ಲಿ ನಿಮ್ಮನ್ನ ನಿಲ್ಲಿಸ್ತೀವಿ. ನಿಮ್ಮ ಸಹಕಾರ ಮತ್ತೆ ಇದು ಏನು ನಮ್ಗೆ ಬಹಳ ಅಮೂಲ್ಯವಾದದ್ದು. ನಿಮ್ಮ ಸಲಹೆ ಸೂಚನೆಯನ್ನು ನಾವು ಕೇಳ್ತೀವಿ. ಯಾವುದೇ ಕಾರಣದಿಂದ ನಾವು ನಿಮ್ಮ ಸಲಹೆ ಸೂಚನೆಯನ್ನು ಕೊಟ್ಟು ನಾವು ನಡೆಯಕ್ಕೆ ಹೋಗೋದಿಲ್ಲ. ಇನ್ನು ಇದಕ್ಕೋಸ್ಕರ ಹಿರಿಯ ಮುಖಂಡರುಗಳನ್ನ ಏನ್ ನಮ್ಮ ಸಮಾಜದವ್ರೆ ಅದು ಹಿರಿಯ ಮುಖಂಡರುಗಳನ್ನ ಯಾವ್ಯಾವ ರೀತಿ ನಾವು ಉಪಯೋಗಿಸ್ಕೋಬಹುದು ಅಂತಂದ್ರೆ ನಮ್ಮ ವೀರಶೈವ ಲಿಂಗಾಯತ ವಧುವರರ ವೇದಿಕೆಯಲ್ಲಿ ಏನು ಗಂಡು ಹೆಣ್ಣು ಒಂದು ರಿಜಿಸ್ಟರ್ ಗಂಡೆ ಆಗೋ ಹೆಣ್ಣೆ ಆಗೋ ಅಂತ ಹೇಳ್ಬಿಟ್ಟು ಸಪ್ರೇಟು ನಮ್ಮ ಈ ಒಂದು ರಿಜಿಸ್ಟರ್ನ ನಾವು ಪರಸ್ಪರ ಎಲ್ಲ ತಾಲೂಕುಗಳಿಗೂ ಒಬ್ಬರು ವಿನಿಮಯ ಮಾಡ್ತಾ ಇದ್ದೀವಿ. ನಮ್ಮ ಲಿಂಗವರೇ ನಿಮ್ಮಲ್ಲಿ ಯಾರ್ಯಾರು ಇದ್ರೆ ನಮ್ಮವ್ರು ನೋಡಿ ಅಂತ ಹೇಳ್ಬಿಟ್ಟಿದೆ. ಅವ್ರಿಗೆ ನಮ್ಮ ಈ ಒಂದು ರಿಜಿಸ್ಟರ್ ವಿನಿಮಯ ಮಾಡಿಕೊಂಡು ಆದಷ್ಟು ಸೂಕ್ತವಾದ